ಹಲೋ ಎವ್ರಿವನ್, ವೆಲ್ಕಮ್ ಟು ಸೀಸರ್ ಕ್ಲಾಸಸ್. ಈ ಒಂದು ಸೆಷನಲ್ಲಿ ನಾವು ನಂಬರ್ ಸಿಸ್ಟಮ್ ಮೇಲೆ ಒಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ಹಾಗೆ ಪ್ರೀವಿಯಸ್ ಇಯರ್ನಲ್ಲಿ UPSCಯಲ್ಲಿ ಕೇಳಲಾಗಿರುವಂಥ ಒಂದಿಷ್ಟು ಕ್ವಶನ್ಸ್ಗಳನ್ನ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಇದಕ್ಕಿಂತ ಮೊದಲು ನಾವು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಡಿವಿಷನ್ ಅಲ್ಗೋರಿದಮ್ ಬಗ್ಗೆ. ಡಿವಿಷನ್ ಅಲ್ಗೋರಿದಮ್, ಸೊ ಇದರ ಕುರಿತು ನಾವು ಒಂದಿಷ್ಟು ಬೇಸಿಕ್ಸನ್ನು ತಿಳ್ಕೊಳ್ಳೋಣ. ಡಿವಿಷನ್ ಅಲ್ಗೋರಿದಮ್ ಏನು ಹೇಳುತ್ತೆ ಅನ್ನುವಂಥದ್ದು. ಸೊ ನಾವು ಈ ಒಂದು ಡಿವಿಷನ್ ಅಲ್ಗೋರಿದಮ್ ಮೇಲೆ ಸಾಲ್ವ್ ಮಾಡಬೇಕಾದ್ರೆ ಸೊ ಈಗಾಗಲೇ ನಾವು ಡಿವಿಸಿಬಿಲಿಟಿ ರೂಲ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಅದು ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ, ಡಿವಿಸಿಬಿಲಿಟಿ ರೂಲ್. ಸೊ ನಂತರದಲ್ಲಿ ಈ ಒಂದು ಡಿವಿಷನ್ ಅಲ್ಗೋರಿದಮ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಸಂಖ್ಯೆಯನ್ನು ಡಿವೈಡ್ ಮಾಡ್ತಾ ಇದ್ರೆ ಒಂದು ಸಂಖ್ಯೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ 18 ಇದೆ. ಸೊ ಈ 18ನ ನೀವು 5ನಿಂದ ಡಿವೈಡ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ 18 ಅನ್ನುವಂಥದ್ದು ಏನಾಗುತ್ತೆ, ಇಲ್ಲಿ ಡಿವೈಡ್ ಎಂಡ್ ಆಗಿರುತ್ತೆ. ಡಿವೈಡ್ ಎಂಡ್ ಅಂದರೆ ಭಾಜಕ, ಯಾವುದು ಭಾಗಿಸಲ್ಪಡ್ತಾ ಇರುತ್ತೆ ಆ ಒಂದು ಸಂಖ್ಯೆ. ಸೊ ಇಲ್ಲಿ ಯಾವುದು ಭಾಗ ಮಾಡ್ತಾ ಇರುತ್ತೆ ಅಂದರೆ ಇದಕ್ಕೆ ನಾವು ಡಿವೈಸರ್ ಅಂತ ಕರಿತೀವಿ, ಭಾಜ್ಯ ಅಂತ. ಓಕೆ, ಸೊ ನಂತರದಲ್ಲಿ ಇವಾಗ ಈ 5ನ ನೀವು 5 × 3, ಸೊ 15 ಆಗುತ್ತಾ. ದೆನ್ 3 ಅನ್ನುವಂಥದ್ದು ರಿಮೈಂಡರ್ ಆಗಿರುತ್ತೆ. ಸೊ ಈ 3ಗೆ ಶೇಷ ಅಂತ ಏನು ಕರಿತೀವಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಮೈಂಡರ್ ಅಂತ ಕರಿತೀವಿ, ರಿಮೈಂಡರ್. ಸೊ ನೆಕ್ಸ್ಟ್ ಇವಾಗ ಈ 3 ಏನಿರುತ್ತೆ ಇದು ಕೋಶಂಟ್ ಆಗಿರುತ್ತೆ, ಕೋಶಂಟ್. ಸೊ ಇದೇ ಆಧಾರದ ಮೇಲೆ, ಇದರ ಆಧಾರದ ಮೇಲೆ ಏನಂತಂದರೆ ಈ ಡಿವಿಷನ್ ಅಲ್ಗೋರಿದಮ್ ಇರುತ್ತೆ. ಅಂದ್ರೆ ಇಲ್ಲಿ ಡಿವೈಡ್ ಎಂಡ್ ಈಸ್ ಈಕ್ವಲ್ ಟು, ಡಿವೈಡ್ ಎಂಡ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಡಿವೈಡ್ ಎಂಡ್ ಯಾವುದು 18 ಅಂದರೆ 18 ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಸೊ ಇಲ್ಲಿ ಡಿವೈಸರ್, ಡಿವೈಸರ್ ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಡಿವೈಸರ್ ಅಂತಂದರೆ ಯಾವುದು 5 ಇದೆ. ಸೊ ನೆಕ್ಸ್ಟ್ ಒನ್ ಇಂಟು ಕೋಶಂಟ್, ಇಂಟು ಕೋಶಂಟ್. ಸೊ ಇಲ್ಲಿ ಕೋಶಂಟ್ ಯಾವುದು ಇಂಟು 3 ಇದೆ, 3 ಕೋಶಂಟ್ ಅನ್ನೋದಿದೆ. ಸೊ ನೆಕ್ಸ್ಟ್ ಒನ್ ರಿಮೈಂಡರ್, ರಿಮೈಂಡರ್. ಸೊ ಇವಾಗ ಇಲ್ಲಿ ರಿಮೈಂಡರ್ ಯಾವುದು 3 ಇದೆ, 3 ಇದ್ದ ರಿಮೈಂಡರ್. ಸೊ ಡಿವೈಡ್ ಎಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿಬೇಕಿದ್ರೆ, ಸೊ 18 ಈಸ್ ಈಕ್ವಲ್ ಟು 5 × 3 ಎಷ್ಟು ಬರುತ್ತೆ, 15 ಬರುತ್ತೆ. 15 + 3 ಅಗೇನ್ 18. ಸೊ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಗುತ್ತೆ. ಸೊ ಈ ಒಂದು ಬೇಸ್ ಮೇಲೆ ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವನ್ನು ಮಾಡೋಣ. ಸೊ ಏನಿದೆ ಕ್ವಶನ್ ಅಂತಂದರೆ, ಇನ್ ಅ ಡಿವಿಷನ್ ಸಮ್ ಡಿವೈಸರ್ ಈಸ್ 10 ಟೈಮ್ಸ್ ದ ಕೋಶಂಟ್ ಆ್ಯಂಡ್ 5 ಟೈಮ್ಸ್ ದ ರಿಮೈಂಡರ್. ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಡಿವೈಸರ್ ಅನ್ನುವಂಥದ್ದು 10 ಟೈಮ್ಸ್ ದ, ಇಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ 10 ಟೈಮ್ಸ್ ದ ಕೋಶಂಟ್. ಡಿವೈಸರ್ ಅನ್ನುವಂಥದ್ದು ಕೋಶಂಟ್ನ 10 ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಅಗೇನ್ ಈ ಡಿವೈಸರ್ ಈಸ್ 5 ಟೈಮ್ಸ್ ದ ರಿಮೈಂಡರ್ ಅಂತ ಕೂಡ ಹೇಳಿದ್ದಾರೆ. ಸೊ ಡಿವೈಸರ್ ಈಸ್ ಈಕ್ವಲ್ ಟು 5 ಟೈಮ್ಸ್ ದ ರಿಮೈಂಡರ್ ಅಂತಾನು ಹೇಳಿದ್ದಾರೆ. ಹಾಗೆ ಮತ್ತೆ ಏನು ಕೊಟ್ಟಿದ್ದಾರೆ ಗಿಬನಲ್ಲಿ, ಸೊ ಗಿಬನಲ್ಲಿ ಮತ್ತೆ ಇಫ್ ದ ರಿಮೈಂಡರ್ ಈಸ್ 46 ಆದರೆ, ಅಂದರೆ ರಿಮೈಂಡರ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ರಿಮೈಂಡರ್ ಈಸ್ ಈಕ್ವಲ್ ಟು 46 ಆದರೆ ದೆನ್ ಫೈಂಡ್ ದ ವ್ಯಾಲ್ಯೂ, ಫೈಂಡ್ ದ ಡಿವೈಡೆಂಡ್. ಸೊ ಡಿವೈಡೆಂಡ್ ಏನಾಗಿರುತ್ತೆ ಅಂತ. ಸೊ ಇದು ಫಸ್ಟ್ ಇಕ್ವೇಷನ್ 1, ಇಕ್ವೇಷನ್ ನಂಬರ್ 2 ಅಂತ ತೊಗೋಣ. ಸೊ ಇಲ್ಲಿ ನಾವು ಈ ಒಂದು ಡಿವೈಸರ್ ಈಸ್ ಈಕ್ವಲ್ ಟು 5 ಇಂಟು ರಿಮೈಂಡರ್ ಏನಿದೆ, ಸೊ ಇಲ್ಲಿ ಈ ರಿಮೈಂಡರ್ ವ್ಯಾಲ್ಯೂನ ಪುಟ್ ಮಾಡಿದ್ರ, ಸೊ ನಮಗೆ ಡಿವೈಸರ್ ವ್ಯಾಲ್ಯೂ ಸಿಗುತ್ತೆ. ಡಿವೈಸರ್ ಈಸ್ ಈಕ್ವಲ್ ಟು 5 ಇಂಟು ರಿಮೈಂಡರ್ ವ್ಯಾಲ್ಯೂ 46 ಇದೆ. ಸೊ 5 ಇಂಟು 46 230 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಡಿವೈಸರ್. ಸೊ ಈ ಒಂದು ಡಿವೈಸರ್ ವ್ಯಾಲ್ಯೂ ಏನಿದೆ, ಸೊ ಈ ವ್ಯಾಲ್ಯೂನ ಪುಟ್ ಇನ್ ಇಕ್ವೇಷನ್ ನಂಬರ್ 1ರಲ್ಲಿ ಇದನ್ನು ಹಾಕಿದಾಗ ಏನಾಗುತ್ತೆ, ಇದು ಡಿವೈಸರ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಕ್ವೇಷನ್ ನಂಬರ್ 1 ಏನಿದೆ ಇದರಲ್ಲಿ ನೀವು ಡಿವೈಸರ್ ವ್ಯಾಲ್ಯೂ ಎಷ್ಟಿದೆ 230 ಇದೆ. 230 ಈಸ್ ಈಕ್ವಲ್ ಟು, ಸೊ ದಿಸ್ ಇಸ್ ದ 10 ಇಂಟು ಕೋಶಂಟ್. ಸೊ ಇಲ್ಲಿ ನಮಗೆ ಕೋಶಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ದೆನ್ ಕೋಶಂಟ್ ಈಸ್ ಈಕ್ವಲ್ ಟು, ನಾನು ಶಾರ್ಟ್ ಆಗಿದ್ರೆ ಕ್ಯೂ ಅಂತ ತೊಗೊಳ್ತೀನಿ. ಕ್ಯೂ ಈಸ್ ಈಕ್ವಲ್ ಟು 230 ಡಿವೈಡೆಡ್ ಬೈ 10 ಆಗುತ್ತೆ. ದೆನ್ ಕ್ಯೂ ಈಸ್ ಈಕ್ವಲ್ ಟು 23 ಆಗುತ್ತೆ. ಬಟ್ ಅಲ್ಲಿ ನಮಗೆ ಹೇಳಿರುವಂಥದ್ದು ಏನೋ ಅವರು ಡಿವೈಡೆಂಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಇದೇ ಒಂದು ವ್ಯಾಲ್ಯೂನ ಕ್ವಶಂಟ್ನ ನೀವು ಏನಿದೆ ನಿಮಗೆ ವ್ಯಾಲ್ಯೂ ಸಿಕ್ಕಿದೆ, ಸೊ ಇದನ್ನು ಇಕ್ವೇಷನ್ ನಂಬರ್ 1ನಲ್ಲಿ ಪುಟ್ ಮಾಡಿದ್ರೆ ಸೊ ಇವಾಗ ಈ ಒಂದು ಡಿವಿಷನ್ ಅಲ್ಗೋರಿದಮ್ ಏನಿದೆ, ಡಿವಿಷನ್ ಅಲ್ಗೋರಿದಮ್ ಏನು ಹೇಳುತ್ತೆ, ಡಿವಿಷನ್ ಅಲ್ಗೋರಿದಮ್ ಈಸ್ ಈಕ್ವಲ್ ಟು ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್. ಸೊ ಡಿವೈಸರ್ ಇಂಟು ಕೋಶಂಟ್
ಪ್ಲಸ್ ರಿಮೈಂಡರ್ ಅಂತ ಹೇಳುತ್ತಾ. ಎಸ್, ಸೊ ಇವಾಗ ಡಿವೈಡರನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು ನಾವು ಇವಾಗ. ಸೊ ಡಿವೈಸರ್ ಅನ್ನೋದು 23 ಇದೆ. ಸೊ ಕ್ವೋಷಂಟ್ ಅನ್ನುವಂಥದ್ದು, ಸೊ ಎಷ್ಟು ಬಂದಿದೆ ಕ್ವೋಷಂಟ್ ಅನ್ನುವಂಥದ್ದು ಇಲ್ಲಿ? ಸೊ ಕ್ವೋಷಂಟ್ ಅನ್ನುವಂಥದ್ದೇ 23 ಇದೆ. ಸೊ ಇಲ್ಲಿ ಡಿವೈಸರ್ ಅನ್ನುವಂಥದ್ದು 230 ಇದೆ. ಸೊ ಡಿವೈಸರ್ ಈ 230 ಇದೆ. ಸೊ ದಿಸ್ ದ 230, ದೆನ್ ಕ್ವೋಷಂಟ್ ಅನ್ನೋದು 23 ಇದೆ, ದೆನ್ ರಿಮೈಂಡರ್ 46 ಇದೆ. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು? ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು, ನಂತರ ಇದನ್ನು ಅಡಿಷನ್ ಮಾಡ್ಕೊಳ್ಬೇಕು. ಎಸ್, ಸೊ ಇದು 5336 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಇದರ ಅರ್ಥ ಈ 5336ನ ನೀವು ಡಿವೈಸರ್ ಅಂದರೆ ಈ ಒಂದು 230ಇಂದ ಡಿವೈಡ್ ಮಾಡಿದಾಗ ಸೊ ಇಲ್ಲಿ ಅದು 23ರಿಂದ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಾ. 230 × 23 ಏನು ಮಾಡ್ಕೋತೀರಾ, ಅವಾಗ ಏನಾಗುತ್ತೆ ರಿಮೈಂಡರ್ 40 ಬರುತ್ತೆ ಅಂತ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ largest 3-digit number which gives the remainder 5 and 6 when divided by 9 and 11? ಸೊ ಅಂದರೆ ಇಲ್ಲಿ ಯಾವುದು ಲಾರ್ಜೆಸ್ಟ್ 3-digit ನಂಬರ್ ಆಗಿದೆ ಆ ಒಂದು ನಂಬರನ್ನ ಇಲ್ಲಿ ನೀವು 9 ಮತ್ತು 11ರಿಂದ ಡಿವೈಡ್ ಮಾಡಿದಾಗ ಕ್ರಮವಾಗಿ ಅವುಗಳು 5 ಮತ್ತು 6 ಅನ್ನುವಂಥ ಶೇಷವನ್ನು ಕೊಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ವಾಟ್ ಇಸ್ ದ ಲಾರ್ಜೆಸ್ಟ್ 3-digit ಅಂತ ಕೇಳಿದಾಗ ನೀವು ಅಜಂಪ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ 3-digit ನಂಬರ್ಗಳು ಯಾವ್ಯಾವ ಅಂತ ಹೇಳಿ. ಸೊ ಜಸ್ಟ್ ನೀವು ಅವುಗಳನ್ನ ಚೆಕ್ ಮಾಡ್ತಾ ಹೋದರೆ ಆಯಿತು, ಅಂದರೆ ಆಪ್ಷನ್ ಹತ್ರ ಹೋಗುವಂಥದ್ದು. ಎಸ್, ಸೊ ಇದರ ಅರ್ಥ ಇಲ್ಲಿ ಏನಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 900 ಕೊಟ್ಟಿದ್ದಾರೆ. ಓಕೆ, ಈ 900 ನೀವು 9ರಿಂದ ಡಿವೈಡ್ ಮಾಡಿದಾಗ, ಹಾಗೆ ಅಗೇನ್ ಈ 900ನ 11ರಿಂದ ಡಿವೈಡ್ ಮಾಡಿದಾಗ ಏನು ಬರಬೇಕಂದ್ರೆ ಕ್ರಮವಾಗಿ 9ರಿಂದ ಡಿವೈಡ್ ಮಾಡಿದರೆ ಸೊ 5 ಶೇಷ ಬರಬೇಕು, ಹಾಗೆ 11ರಿಂದ ಡಿವೈಡ್ ಮಾಡಿದಾಗ 6 ಅನ್ನೋದು ರಿಮೈಂಡರ್ ಬರಬೇಕು. ಸೊ ಇದು ಏನಾದರೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕದು. ಅಂದರೆ ಒಂದೇ ನಂಬರಿಂದ ಈ ಏನು ಡಿವೈಡೆಂಡ್ ಇರುತ್ತಾ, ಸೊ ಅದನ್ನು ನೀವು 9 ಮತ್ತು 11ರಿಂದ ಡಿವೈಡ್ ಮಾಡಿದಾಗ ಕ್ರಮವಾಗಿ 5 ಮತ್ತು 6 ಶೇಷ ಬರಬೇಕು. ಆ ರೀತಿ ಚೆಕ್ ಮಾಡ್ಕೊಳ್ಬೇಕು. ಎಸ್, ಸೊ ಇವಾಗ ಈ ಆಪ್ಷನ್ ಹತ್ರ ಹೋಗೋಣ. ಅಂದರೆ ಫಸ್ಟ್ ಇವಾಗ 900 ಏನಿದೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಇದನ್ನು 9ರಿಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಇದು ಏನಾಗುತ್ತೆ, ಸೊ ವಾಟ್ ಇಸ್ ದ ಡಿವಿಜಿಬಿಲಿಟಿ 9 ಕಾನ್ಸೆಪ್ಟ್ ಏನು ಹೇಳುತ್ತೆ, ಸೊ ಇದರ ಸಮ್ಮನ್ನು ಮಾಡ್ಕೊಳ್ಬೇಕು ನಾವು. 9 + 0 + 0 ಮಾಡಿದರೆ ಎಷ್ಟು ಬರುತ್ತೆ, ಇದು 9 ಬರುತ್ತೆ. ಎಸ್, ಸೊ ಇಲ್ಲಿ ಈ ರೀತಿ ಸಮ್ ಮಾಡಿದಾಗ ಏನಾದರೂ ಬರುವಂಥದ್ದು ಏನಿರುತ್ತೆ, ಇದು ಆನ್ಸರ್ ಏನಾದರೂ ಇದು ಮಲ್ಟಿಪ್ಲಿಕೇಶನ್ ಆಫ್ 9 ಆಗಿದ್ದರೆ, ಅಥವಾ ಈ ಒಂದು ಸಂಖ್ಯೆಯನ್ನು ನೀವು ಮತ್ತೆ ಏನು ಮಾಡ್ತೀರಾ 9ಇಂದ ಡಿವೈಡ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಇದು 9ಇಂದ ಡಿವೈಡ್ ಆಗುತ್ತೆ. ಆವಾಗ 9ನಿಂದ ಡಿವೈಡ್ ಆದರೆ ರಿಮೈಂಡ್ ಏನೇನು ಬರುತ್ತೆ, 0 ಬರುತ್ತೆ. ಸೊ ಇಟ್ ಮೀನ್ಸ್ ಇದು ಸ್ಯಾಟಿಸ್ಫೈ ಆಗಲ್ಲ. ಅಲ್ಲಿ ಹೇಳಿರೋದವರು 5 ಬರಬೇಕಂತ. ಸೊ ನೆಕ್ಸ್ಟ್ ಇವಾಗ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇವಾಗ ಆಲ್ರೆಡಿ ನಿಮಗೆ ಈ 9ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರುತ್ತೆ. ಸೊ ನೀವು ಹೀಗಾಗಿ ಮತ್ತೆ ಇದನ್ನು 11ರಿಂದ ಡಿವೈಡ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಚೆಕ್ ಮಾಡ್ಕೊಳ್ಳೋಣ, 925. ಸೊ ಈ 925ನ ಅಗೇನ್ ಡಿವಿಜಿಬಿಲಿಟಿ ರೂಲ್ 9 ಏನು ಹೇಳುತ್ತೆ, 9 + 2 + 5. ಸೊ ದಿಸ್ ಇಸ್ ದ 9 + 2 11 + 11 + ಸೊ ದಿಸ್ ಇಸ್ ದ 5 16 ಆಗುತ್ತೆ. ಸೊ ಇಫ್ ಯು ಡಿವೈಡೆಡ್ 16 by 9, ಸೊ ದೆನ್ 9 1 9, ಸೊ 9 ಆಗುತ್ತೆ. ಸೊ ದಿಸ್ ಇಸ್ ದ 7 ಬರುತ್ತೆ. ಸೊ 7 ಈಸ್ ನಾಟ್, ಇಲ್ಲಿ ಏನು ಹೇಳಿದ್ದಾರೆ 5 ಬರಬೇಕು. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ. ಆಪ್ಷನ್ ಸಿನ ಚೆಕ್ ಮಾಡಿದರೆ, ಸೊ ಆಪ್ಷನ್ ಸಿಯಲ್ಲಿ 941 ಕೊಟ್ಟಿದ್ದಾರೆ. ಸೊ 941 ಹಾಗೆ ನೀವು ಡಿವಿಜಿಬಿಲಿಟಿ 9 ರೂಲ್ನ ಅಪ್ಲೈ ಮಾಡ್ತೀರಾ ಇಲ್ಲಿ. ಸೊ 9 + 4 + 1, ಸೊ ದಿಸ್ ಇಸ್ ದ 10 + 14 ಆಗುತ್ತೆ. ದೆನ್ 14 ನೀವು 9ಇಂದ ಡಿವೈಡ್ ಮಾಡಿದರೆ, ಸೊ 9 1 9 ಆಗುತ್ತೆ. ಸೊ 5 ಬರುತ್ತೆ. ಎಸ್, ಸೊ ಇಲ್ಲಿ 9 ಈ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ ಸೊ ರಿಮೈಂಡರ್ 5 ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಈ 914 11ರಿಂದ ಡಿವೈಡ್ ಮಾಡಿ ನೋಡ್ಕೊಳ್ಬೇಕು. ಸೊ 941 ಏನಿದೆ, ಸೊ ಇದನ್ನು 11ರಿಂದ ಡಿವೈಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 11 × 8 88 ಆಗುತ್ತೆ. ಸೊ 88, ಸೊ ಇಲ್ಲಿ ರಿಮೈಂಡರ್ 6 ಬರುತ್ತೆ, 1 ಆಗುತ್ತೆ. ಸೊ 11 × 5 55, ದೆನ್ ರಿಮೈಂಡರ್ 6 ಉಳಿಯುತ್ತೆ. ಎಸ್, ಸೊ ಇಲ್ಲಿ ನೋಡಿ ಇದೇ ಒಂದು ಸಂಖ್ಯೆನ 941ರಿಂದ ಏನು ಈ ಸಂಖ್ಯೆ ಇದೆ ಇದನ್ನು 9ರಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 5 ಬರುತ್ತೆ. ಹಾಗೆ ಅದೇ ಸಂಖ್ಯೆನ ಮತ್ತೆ 11ರಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ 6 ಬರುತ್ತೆ. ಸೊ ಹೀಗಾಗಿ ಯಾವ ಸಂಖ್ಯೆ ಬರುತ್ತೆ ಇಲ್ಲಿ, ಆಪ್ಷನ್ ಸಿ 941 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಸ್ಕ್ವೇರ್ ಆಫ್ ಎ ನಂಬರ್ ಗ್ರೇಟರ್ ದನ್ 1000 ವಿಚ್ ಈಸ್ ನಾಟ್ ಡಿವಿಜಿಬಲ್ ಬೈ 3
ವೆನ್ ಡಿವೈಡೆಡ್ ಬೈ 3 ಲೀವ್ಸ್ ಅ ರಿಮೈಂಡರ್ ಆಫ್ ಅಂದರೆ ಇಲ್ಲಿ ದ ಸ್ಕ್ವೇರ್ ನಂಬರ್ ಗ್ರೇಟರ್ ದನ್ 1000 ಅಂತಂದರೆ ಯಾವೆಲ್ಲ ಬರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಇವಾಗ. ಸ್ಕ್ವೇರ್ ನಂಬರ್ಗಳ ಬಗ್ಗೆ ಕೂಡ ಇಲ್ಲಿ ಕಲ್ಪನೆ ಇರಬೇಕಾಗತ್ತೆ ನಮ್ಗೆ. ಎಸ್, ಸೊ ಇಲ್ಲಿ 30 ಸ್ಕ್ವೇರ್ ಏನಾಗುತ್ತೆ, 30 ಸ್ಕ್ವೇರ್ 900 ಆಗುತ್ತೆ. ಸೊ ನೆಕ್ಸ್ಟ್ ಒನ್ 31 ಸ್ಕ್ವೇರ್ 961, ದೆನ್ 32 ಸ್ಕ್ವೇರ್ 1024 ಆಗುತ್ತೆ. ಸೊ ಅಂದರೆ ಈ 1000ಕ್ಕಿಂತ ಬರುವಂಥದ್ದು ಇದೇ ಆಗಿರುತ್ತೆ, 32 ಸ್ಕ್ವೇರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಂತರದಲ್ಲಿ 33 ಸ್ಕ್ವೇರ್ 1089, 34 1156, ದೆನ್ 11225. ಸೊ ಈ ರೀತಿ ಬರುತ್ತೆ 2 to 5. ಎಸ್, ಸೊ ಇವುಗಳಲ್ಲಿ ಯಾವ ಒಂದು ಸಂಖ್ಯೆಯನ್ನು, ಸೊ ಇವುಗಳು 1000ಕ್ಕಿಂತ ಜಾಸ್ತಿ ಇರುವಂಥ ಸಂಖ್ಯೆ, ಅದು 3ರಿಂದ ಡಿವೈಡ್ ಆಗಲ್ಲ ಅಂಥ ಒಂದು ಸಂಖ್ಯೆನ ನಾವು ಚೂಸ್ ಮಾಡಬೇಕು. ಹಾಗೆ ಆ ಒಂದು ಸಂಖ್ಯೆಯನ್ನು ಚೂಸ್ ಮಾಡಿರ್ತಾರೆ 3ರಿಂದ ಡಿವೈಡ್ ಆಗದೇ ಇರುವಂಥ ಸಂಖ್ಯೆನ, ಅದನ್ನು ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಎಸ್, ಸೊ ಇವಾಗ ನೀವು ಚೆಕ್ ಮಾಡ್ಕೊಳ್ಬೋದು. ಇವಾಗ ಫಸ್ಟ್ 1024 ಅನ್ನೋಂಥದ್ದನ್ನ ಚೆಕ್ ಮಾಡಿ. ಸೊ ಇಲ್ಲಿ 1024 ಅಂದರೆ 1000ಕ್ಕಿಂತ ಜಾಸ್ತಿ ಇದೆ, ಇದು 1024ನ ಚೆಕ್ ಮಾಡಿ. ಸೊ ಮೊದಲು ಇದನ್ನು ಇದು 3ರಿಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ಹೇಗೆ ಚೆಕ್ ಮಾಡ್ತೀರಾ ಇದನ್ನು? ಸೊ ಇದರ ಸಮ್ಮನ್ನು ಮಾಡಿಕೊಂಡ್ರೆ 1 + 0 + 2 + 4. ಸೊ ದಿಸ್ ಇಸ್ ದ 1 3 7 ಆಗುತ್ತೆ. 7 ಈಸ್ ನಾಟ್ ಡಿವಿಸಿಬಲ್ ಬೈ 3. ಸೊ ಹೀಗಾಗಿ ಈ ಒಂದು ಸಂಖ್ಯೆನ ಇವಾಗ 3ರಿಂದ ಡಿವೈಡ್ ಮಾಡಿ ನೋಡ್ಕೊಳ್ಬೇಕು. ಸೊ ಅಂದರೆ 1024 ಇದೆ. ಸೊ ಇಲ್ಲಿ ನೇರವಾಗಿ 7 ಬರುತ್ತಾ? ಸೊ ಇದನ್ನು ಮಾಡೋ ಅಗತ್ಯ ಇಲ್ಲ. ನೀವು 7ನ 3ರಿಂದ ಡಿವೈಡ್ ಮಾಡಿದ್ರೆ 3 ಒಂದಲೇ, ಸೊ 3 ಎರಡಲ್ಲ, ಸೊ 6 ಆಗುತ್ತೆ. ರಿಮೈಂಡರ್ 1 ಬರುತ್ತೆ. ಸೊ ಇಟ್ ಮೀನ್ಸ್ ಸೊ ರಿಮೈಂಡರ್ 1 ಬರುತ್ತೆ. ಅದೇ ರೀತಿ ನೀವು ಮತ್ತೆ 3ರಿಂದ ಯಾವ ಸಂಖ್ಯೆ ಡಿವೈಡ್ ಆಗಲ್ಲ, 1000ಕ್ಕಿಂತ ಮೇಲ್ಪಟ್ಟಿರುವಂಥದ್ದನ್ನು ಕೂಡ ಚೆಕ್ ಮಾಡ್ಕೋಬೇಕು. 1089 ಇದೆ, 1089ನ ನೀವು ಸಮ್ ಮಾಡ್ಕೊಂಡು ಡಿವಿಸಿಬಿಲಿಟಿ 3 ರೂಲ್ ಅಪ್ಲೈ ಮಾಡಿದ್ರೆ ಸೊ 1 + 8 ಸೊ 9 ಆಗುತ್ತೆ. ಸೊ 9 + 9 18 ಆಗುತ್ತೆ. ಬಟ್ ಇದು 18 ಇದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ನೆಕ್ಸ್ಟ್ ಒನ್ ನೀವು 1156 ಇದೆ, 1156. ಸೊ ಇದು ಅಪ್ಲೈ ಡಿವಿಸಿಬಿಲಿಟಿ ರೂಲ್ ಇಲ್ಲಿ ಅಪ್ಲೈ ಮಾಡಿದರೆ 1 + 1 + 5 + 6 ಆಗುತ್ತೆ. ಸೊ 2 + 7 + 13. ಸೊ ಇಲ್ಲಿ 13 ಬರುತ್ತೆ. ಸೊ ಅಂದರೆ ಇದು 3ರಿಂದ ಡಿವೈಡ್ ಆಗಲ್ಲ, ಇದು 3ರಿಂದ ಡಿವೈಡ್ ಆಗಲ್ಲ. ಸೊ 13 ಬರುತ್ತೆ. ಸೊ ಇಫ್ ಯು ಡಿವೈಡ್ 13 by 3, ದೆನ್ 3 × 4 12 ಬರುತ್ತೆ. ದೆನ್ ರಿಮೈಂಡರ್ 1 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಎ 1 ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಡಿಫ್ರೆನ್ಸ್ ಆಫ್ 2 ನಂಬರ್ ಈಸ್ 1365. ಸೊ ಎರಡು ನಂಬರ್ಗಳ ನಡುವೆ ವ್ಯತ್ಯಾಸ ಕೊಟ್ಟಿದ್ದಾರೆ ಇಲ್ಲಿ 1365 ಅಂತ ಹೇಳಿ. ಆನ್ ಡಿವೈಡಿಂಗ್ ದ ಲಾರ್ಜರ್ ನಂಬರ್ ಬೈ ಸ್ಮಾಲರ್, ಅಂದರೆ ಒಂದು ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ 6 ಈಸ್ ಅಬ್ಟೈನ್ಡ್ ಆಸ್ ಅ ಕೋಷಂಟ್ ಉಳಿಯುತ್ತೆ ಅಂತ. ಹಾಗೆ 15 ಅನ್ನುವಂಥದ್ದು ರಿಮೈಂಡರ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಇಸ್ ದ ಸ್ಮಾಲರ್ ನಂಬರ್ ಅಂತ ಕೇಳಿದ್ದಾರೆ ಇಲ್ಲಿ. ಎಸ್, ಸೊ ಇಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಲಾರ್ಜರ್ ನಂಬರ್ ಏನಿದೆ, ಸೊ ಲಾರ್ಜರ್ ಅದನ್ನು ನಾನು ಶಾರ್ಟಾಗಿ LN ಅಂತ ತಗೋತೀನಿ, LNO. ಸೊ ದಿಸ್ ಇಸ್ ದ ಸ್ಮಾಲ್ ನಂಬರ್ SNO. ಎಸ್, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಡಿಫ್ರೆನ್ಸ್ ಆಫ್ 2 ನಂಬರ್, ಅಂದರೆ ಡಿಫ್ರೆನ್ಸ್ ಯಾವಾಗ ಬರುತ್ತೆ ಇಲ್ಲಿ, ಲಾರ್ಜರ್ ನಂಬರ್ನಲ್ಲಿ ನೀವು ಸ್ಮಾಲರ್ ನಂಬರನ್ನು ಮೈನಸ್ ಮಾಡಿಕೊಂಡ್ರೆ ಸೊ ಇಲ್ಲಿ ಡಿಫ್ರೆನ್ಸ್ 1365 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಇಲ್ಲಿ ನಾವು ಲಾರ್ಜರ್ ನಂಬರನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಲಾರ್ಜರ್ ನಂಬರ್ ಈಸ್ ಈಕ್ವಲ್ ಟು 1365 ಪ್ಲಸ್ ಸ್ಮಾಲರ್ ನಂಬರ್ ಅಂತ. ಎಸ್, ಹಾಗೆ ಏನು ಹೇಳಿದ್ದಾರೆ ಅಂತಂದ್ರೆ ವೆನ್ ದ ಆನ್ ಡಿವೈಡಿಂಗ್ ದ ಲಾರ್ಜರ್ ನಂಬರ್, ಅಂದರೆ ಏನು ಇವಾಗ ಲಾರ್ಜರ್ ನಂಬರ್ ಅಂತಂದರೆ ಏನು ಬರುತ್ತೆ ಇವಾಗ, ಸೊ 1365 ಪ್ಲಸ್ ಸ್ಮಾಲರ್ ನಂಬರ್ ಅಂತ. ಸೊ ಇದು ಲಾರ್ಜರ್ ನಂಬರ್ ಆಗಿರುತ್ತೆ. ಇದೇ ಒಂದು ನಂಬರ್ನ ಅಂದರೆ ಸ್ಮಾಲರ್ ನಂಬರ್ ಪ್ಲಸ್ 1365ನ ನೀವು ಯಾವುದರಿಂದ ಡಿವೈಡ್ ಮಾಡಿದಾಗ, ಅಂದರೆ ಲಾರ್ಜರ್ ನಂಬರನ್ನ ಸೊ ಡಿವೈಡ್ ಮಾಡಿದಾಗ, ಸೊ ಇಲ್ಲಿ ಈ ಲಾರ್ಜರ್ ನಂಬರನ್ನು ಅಂದರೆ ಸ್ಮಾಲರಿಂದ ಡಿವೈಡ್ ಮಾಡಿದಾಗ, ಸ್ಮಾಲರ್ ನಂಬರಿಂದ ಡಿವೈಡ್ ಮಾಡಿದಾಗ ಇಲ್ಲಿ ಕೋಷಂಟ್ ಅನ್ನೋದು 6 ಬರುತ್ತೆ. ಸೊ ದಿಸ್ ಇಸ್ ದ ಕೋಷಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಸ್ಮಾಲರ್ ನಂಬರ್, ದಿಸ್ ಇಸ್ ದ ಲಾರ್ಜರ್ ನಂಬರ್ ಆಗಿರುತ್ತೆ. ಎಸ್, ಸೊ ಇಲ್ಲಿ ರಿಮೈಂಡರ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ 15. ಸೊ ದಿಸ್ ಇಸ್ ದ ರಿಮೈಂಡರ್ ಆಗಿರುತ್ತೆ. ಸೊ ನೀವು ಅಕಾರ್ಡಿಂಗ್ ಟು ದ ಏನು ಡಿವಿಷನ್ ಅಲ್ಗೋರಿದಮ್ ಏನು ಹೇಳುತ್ತೆ, ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಜರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್ ಆಗಿರುತ್ತೆ. ಎಸ್, ಸೊ ಇವಾಗ ಡಿವೈಡೆಂಡ್ ಏನು, ಇವಾಗ
ಸೊ ಸ್ಮಾಲ್ ನಂಬರ್ ಪ್ಲಸ್ 1365 ಈಸ್ ಈಕ್ವಲ್ ಟು ಡಿವೈಸರ್ ಯಾವುದು ಸ್ಮಾಲ್ ನಂಬರ್ ಇಂಟು ಸೊ ಇಲ್ಲಿ ಕ್ವಶಂಟ್ ಯಾವುದು ಸೊ ಕ್ವಶಂಟ್ ಅನ್ನೋದು 6 ಆಗಿದೆ, ರಿಮೈಂಡರ್ ಅನ್ನೋದು 15 ಆಗಿದೆ. ಸೊ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಸೊ ಈಜಿಯಾಗಿ ಈ ಒಂದು ಸ್ಮಾಲರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಓಕೆ, ಎಸ್ ಇವಾಗ ಏನಾಗುತ್ತೆ ಇದು 1365 ಮೈನಸ್ 15 ಈಸ್ ಈಕ್ವಲ್ ಟು 6, ಅಂದರೆ ಇದು ಸ್ಮಾಲರ್ ನಂಬರ್ನ ಅಂದರೆ 6 ಟೈಮ್ಸ್ ಇಂಟು ಸ್ಮಾಲರ್ ನಂಬರ್ ಅಂತ ಅನ್ಕೊಳ್ಳೋಣ. ಹಾಗೆ ಸೊ ಇಲ್ಲಿ ಪ್ಲಸ್ ಇದೆ, ಸೊ ಇದೇನಾಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ ಸ್ಮಾಲರ್ ನಂಬರ್ ಅಂತ. ಎಸ್, ಸೊ ದಿಸ್ ಇಸ್ ದ 1350 ಆಗುತ್ತೆ. ಸೊ ನೆಕ್ಸ್ಟ್ ಒನ್ 6 ಟೈಮ್ಸ್ ಆಫ್ ಅಂದರೆ ಇದನ್ನು ನಾವು ಜಸ್ಟ್ ಎಸ್ ಅಂತಲೂ ತೊಗೊಳ್ಬೋದು. ಓಕೆ, ಸೊ ಎನ್ ಅಂತ ಏನೇ ತೊಗೊಂಡ್ರು ಕೂಡ ಸೇಮ್ ಆಗುತ್ತೆ. 6 ಟೈಮ್ಸ್ ಆಫ್ ಸೀರಿಯಲ್ ಸ್ಮಾಲರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಅಂತಂದರೆ 5 ಟೈಮ್ಸ್ ಆಗುತ್ತೆ, 5 ಟೈಮ್ಸ್ ಸ್ಮಾಲರ್ ನಂಬರ್ ಅಂತ. ಎಸ್, ಸೊ ಇವಾಗ ಸ್ಮಾಲರ್ ನಂಬರ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಸ್ಮಾಲರ್ ನಂಬರ್ ಈಸ್ ಈಕ್ವಲ್ ಟು 1350 ಡಿವೈಡೆಡ್ ಬೈ 5. ಸೊ ದಿಸ್ ಇಸ್ ದ ಸ್ಮಾಲರ್ ನಂಬರ್ ಈಸ್ ಈಕ್ವಲ್ ಟು 270. ಸೊ ಇಲ್ಲಿ ಸ್ಮಾಲರ್ ನಂಬರ್ ಅನ್ನುವಂಥದ್ದು 270 ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅ ಸ್ಟೂಡೆಂಟ್ ಡಿವೈಡ್ಸ್ ಅ ನಂಬರ್ ಬೈ 5 ಆ್ಯಂಡ್ ಗೆಟ್ಸ್ ಅ ರಿಮೈಂಡರ್. ಅಂದರೆ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಂದರೆ ಒಂದು ನಂಬರ್ನ ಡಿವೈಡ್ ಮಾಡ್ತಾನೆ, ಅದು 5ರಿಂದ. ಸೊ ಅವಾಗ 5ರಿಂದ ಡಿವೈಡ್ ಮಾಡಿದಾಗ ಆತನಿಗೆ ರಿಮೈಂಡರ್ ಏನು ಸಿಗುತ್ತೆ 5 ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಇಲ್ಲಿ ಯಾವ ರೀತಿ ಬರೆಯೋದು ಅಂತಂದರೆ ಇದನ್ನು ಆ ನಂಬರ್ ನಮಗೆ ಗೊತ್ತಿಲ್ಲ, ಬಟ್ ಆ ಒಂದು ನಂಬರನ್ನು ನಾನು ಏನಂತ ತಗೋತೀನಿ. ಓಕೆ, ಸೊ ಈ ಒಂದು ನಂಬರ್ ಏನಿದೆ ಇದನ್ನು 5ರಿಂದ ಡಿವೈಡ್ ಮಾಡಿದರೆ ಸೊ ಇಲ್ಲಿ ರಿಮೈಂಡರ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾನೆ ಅಲ್ಲಿ. ಸ್ಟೂಡೆಂಟ್ ಡಿವೈಡ್ಸ್ ಅ ನಂಬರ್ ಬೈ 5 ದೆನ್ ರಿಮೈಂಡರ್ ಅನ್ನುವಂಥದ್ದು 3 ಸಿಗುತ್ತೆ. ನಾನು ಇಲ್ಲಿ ಕ್ವಶಂಟ್ನ ಏನಂತ ಅಜ್ಯೂಮ್ ಮಾಡ್ಕೊಳ್ತೀನಿ, ಇಲ್ಲಿ ಪಿ ಅಂತ ತೊಗೊಳ್ತೀನಿ ನಾನು. ಓಕೆ, ಸೊ ಇದು ಕ್ವಶಂಟ್ ಅಂದರೆ ಅಜ್ಯೂಮ್ ಮಾಡ್ಕೊಳ್ಳೋದು. ಸೊ ನಂತರದಲ್ಲಿ ಏನು ಹೇಳ್ತಾರೆ, ಇಫ್ ಹೀಸ್ ಫ್ರೆಂಡ್ ಡಿವೈಡ್ ದ ಸ್ಕ್ವೇರ್ ಆಫ್ ದ ನಂಬರ್. ಸ್ಕ್ವೇರ್ ಆಫ್ ದ ನಂಬರ್ ಅಂತಂದರೆ ಇದು ಎನ್ ಸ್ಕ್ವೇರ್ ಏನಿರುತ್ತೆ, ಇದು ಎನ್ ಏನಿರುತ್ತೆ ಆ ಒಂದು ನಂಬರ್ ಸ್ಕ್ವೇರ್ನ ಮಾಡ್ತಾನೆ ಆತ. ಸೊ ಆ ಒಂದು ನಂಬರ್ನ ಇಫ್ ದ ಫ್ರೆಂಡ್ ಡಿವೈಡ್ ದ ಸ್ಕ್ವೇರ್ ಆಫ್ ದ ನಂಬರ್ ಬೈ 5, 5ರಿಂದ ಡಿವೈಡ್ ಮಾಡಿದಾಗ ಸೊ ಇಲ್ಲಿ ರಿಮೈಂಡರ್ ಏನು ಉಳಿಯುತ್ತೆ ಅಂತ ಕೇಳಿದ್ದಾರೆ ಆತ. ಎಸ್, ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋಂಥದ್ದು ನೋಡೋಣ. ಸೊ ನಮಗೆ ಗೊತ್ತಿರುವ ಹಾಗೆ ಡಿವೈಡ್ ಆ್ಯಂಡ್ ರೂಲ್ ಏನು ಹೇಳುತ್ತೆ, ಸಾರಿ ಡಿವಿಷನ್ ಅಲ್ಗೋರಿದಮ್ ಅನ್ನೋದು ಡಿವೈಡ್ ಆ್ಯಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕ್ವಶನ್ ಪ್ಲಸ್ ರಿಮೈಂಡರ್ ಅಂತ ಹೇಳುತ್ತೆ. ಸೊ ಅದೇ ಆಧಾರದಲ್ಲಿ ಇದನ್ನು ಕೂಡ ಬರೆಯೋಣ. ಸೊ ಇಲ್ಲಿ ಡಿವೈಸರ್ ಯಾವುದು ಎನ್ ಆಗಿರುತ್ತೆ, ದೆನ್ ಡಿವೈಸರ್ ಅನ್ನೋದು 5. ಸೊ ಇಲ್ಲಿ ಕ್ವಶಂಟ್ ಅನ್ನೋದು ಪಿ ಆಗಿದೆ, ಅಜಂಪ್ಷನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ರಿಮೈಂಡರ್ ಇಲ್ಲಿ 3 ಬಂದಿದೆ. ಓಕೆ, ಎಸ್, ಸೊ ಇವಾಗ ಎನ್ ಈಸ್ ಈಕ್ವಲ್ ಟು 5 ಪಿ ಪ್ಲಸ್ 3 ಆಯಿತು. ಸಪೋಸ್ ಇವಾಗ ನಾನು ಪಿ ವ್ಯಾಲ್ಯೂನ ಈ ಒಂದು ವೇಳೆ ಸೊ ಪಿ ವ್ಯಾಲ್ಯೂ ಏನಾದರೂ 0, 1, 2 ಸೊ ಈ ಥರ ತೊಗೊಂಡ್ರೆ ಸೊ ಇಲ್ಲಿ ಎನ್ ವ್ಯಾಲ್ಯೂ ಏನಾಗತ್ತಾ, ಸಪೋಸ್ ಇವಾಗ ನೀವು ಪಿ ವ್ಯಾಲ್ಯೂನ 0 ಅಂತ ತೊಗೊಂಡ್ರೆ ಸೊ 5 ಇಂಟು ಪಿ, ಸೊ 5 ಇಂಟು 0 ಏನಾಗುತ್ತೆ 0 ಪ್ಲಸ್ 3, ಸೊ ಇಟ್ ಮೀನ್ 3 ಆಗುತ್ತೆ. ಸಪೋಸ್ ಪಿ ವ್ಯಾಲ್ಯೂನ 1 ಅಂತ ತೊಗೊಂಡ್ರೆ 5 ಇಂಟು 1 5 ಪ್ಲಸ್ 3 8 ಆಗುತ್ತೆ. ಸೊ ನೆಕ್ಸ್ಟ್ ನೀವು 2 ತೊಗೊಂಡ್ರೆ 5 ಇಂಟು 10 5 ಇಂಟು 2 10 ಆಗುತ್ತೆ, 10 ಪ್ಲಸ್ 3, ಸೊ ದಿಸ್ ಇಸ್ ದ 13 ಆಗುತ್ತೆ. ಸೊ ಈ ಥರ ಎನ್ ವ್ಯಾಲ್ಯೂಗಳು ಬರುತ್ತೆ. ಎಸ್, ಸೊ ಇಲ್ಲಿ ಎನ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಯಿತು. ಸೊ ನಂತರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅವರು ಈ ಒಂದು ಹೀಸ್ ಫ್ರೆಂಡ್ ಆತನ ಫ್ರೆಂಡ್ ಏನಾದರೂ ಡಿವೈಡ್ ದ ಸ್ಕ್ವೇರ್ ಆಫ್ ದ ನಂಬರ್. ಸೊ ನಿಮಗೆ ನಂಬರ್ ಇಲ್ಲಿ ಸಿಕ್ಕಿದೆ, ಇದರ ಸ್ಕ್ವೇರ್ ಏನಾಗುತ್ತೆ ಸ್ಕ್ವೇರ್ ಆಫ್ ದ ನಂಬರ್ ಅಂತಂದರೆ ಇವುಗಳನ್ನ ಸ್ಕ್ವೇರ್ ಮಾಡ್ಕೋತೀರಾ. ಸೊ 9, ಸೊ ದಿಸ್ ಇಸ್ ದ 64, ಸೊ ದಿಸ್ 13 ಸ್ಕ್ವೇರ್ 169 ಬರುತ್ತೆ. ಎಸ್, ಸೊ ಇವಾಗ ಏನು ಹೇಳಿದ್ದಾರೆ ಅವರು, ಈ ಒಂದು ಸಂಖ್ಯೆಗಳನ್ನ ಏನಾದರೂ ಅಂದರೆ ಇವಾಗ ಏನು ಈ ಸಂಖ್ಯೆಗಳು ಬಂದಿದೆ ಸೊ ಇವುಗಳನ್ನು 5ರಿಂದ ಡಿವೈಡ್ ಮಾಡ್ತಾ ಹೋದರೆ ರಿಮೈಂಡರ್ಗಳು ಏನು ಬರುತ್ತೆ ಅಂತ ಕೇಳಿದ್ದಾರೆ ಅವರು. ಫಾರ್ ಎಕ್ಸಾಂಪಲ್ ಇವಾಗ ನಾನು 9 ತೊಗೊಳ್ತೀನಿ, ಈ 9ನ 5ಯಿಂದ ಡಿವೈಡ್ ಮಾಡ್ಕೊಳ್ತೀನಿ. ಸೊ 5 1 5, ಓಕೆ. ಸೊ ದಿಸ್ ಇಸ್ ದ 4 ರಿಮೈಂಡರ್ ಬರುತ್ತೆ. ಸೊ ದಿಸ್ ಇಸ್ ದ ರಿಮೈಂಡರ್ ಆಗುತ್ತೆ. ಸೊ ನೆಕ್ಸ್ಟ್ ಕೂಡ ಚೆಕ್ ಮಾಡ್ಕೊಳ್ಬೇಕು, 64ನ ಡಿವೈಡನ್ನು ಮಾಡಿದಾಗ 64ನ ನೀವು 5ಯಿಂದ ಡಿವೈಡ್ ಮಾಡಿದ್ರ, ಸೊ ದಿಸ್ ಇಸ್ ದ 14 ಓಕೆ. ಸೊ ದಿಸ್ ಇಸ್ ದ 60, ದೆನ್ ರಿಮೈಂಡರ್ 4 ಬರುತ್ತೆ, ಅಗೇನ್ ರಿಮೈಂಡರ್ 4 ಬರುತ್ತೆ. ಸೊ ನೆಕ್ಸ್ಟ್ ನೀವು 169 ಕೂಡ 5ಯಿಂದ ಡಿವೈಡ್ ಮಾಡಿದರೆ ಸೊ ದಿಸ್ ಇಸ್ ದ 533 ಅಥವಾ 5 3 15 ಬರುತ್ತೆ, 1 ಬರುತ್ತೆ, ಅಗೇನ್ 5 3 ಸೊ 15 ಬರುತ್ತೆ, ಅಗೇನ್ ನಿಮಗೆ ಎಷ್ಟು ಬರುತ್ತೆ 19 15. ಸೊ ದಿಸ್ ಇಸ್ ದ 4 ರಿಮೈಂಡರ್ ಬರುತ್ತೆ.
ಎಸ್. ಸೊ ಇಲ್ಲಿ ಎಲ್ಲ ನಂಬರ್ಗಳನ್ನು ಡಿವೈಡ್ ಮಾಡಿದ್ರೆ ರಿಮೈಂಡರ್ ಅನ್ನುವಂಥದ್ದು ನಿಮಗೆ ಆಲ್ವೇಸ್ 4 ಬರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 5, 6, 7 and 8 leaves a remainder 3 but when divided by 9 leaves no remainder. ಅಂದರೆ ಈ ಕೆಳಗಿನಲ್ಲಿ ಇವುಗಳನ್ನು ಚೆಕ್ ಮಾಡ್ಕೋಬೇಕು ನಾವು ಯಾವ ಒಂದು ಕನಿಷ್ಠ ಸಂಖ್ಯೆಯನ್ನು. ಸೊ ಇಲ್ಲಿ 5, 6, 7, 8ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಅನ್ನೋಂಥದ್ದು 3 ಸಿಗುತ್ತೆ. ಆದರೆ 9ರಿಂದ ಡಿವೈಡ್ ಮಾಡಿದಾಗ ಅದು ಯಾವುದೇ ರೀತಿಯ ಒಂದು ರಿಮೈಂಡರ್ ಬರೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ನಾವು ಆಪ್ಷನ್ ಥ್ರೂ ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎಸ್. ಸೊ ಇಲ್ಲಿ ಡಿವೈಡೆಡ್ ಬೈ 9 ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ 9 ಅನ್ನುವಂಥದ್ದು, ಡಿವಿಸಿಬಿಲಿಟಿ ರೂಲ್ 9 ಏನು ಹೇಳುತ್ತೆ ಅನ್ನುವಂಥದ್ದು. ಸೊ ಇವಾಗ ನೀವು ಫಸ್ಟ್ ಆಪ್ಷನ್ ಏನ ಕನ್ಸಿಡರ್ ಮಾಡಿದ್ರೆ 1, 5, 6, 3 ಏನಿದೆ. ಸೊ ಇದನ್ನು ಸಮ್ ಮಾಡಿಕೊಂಡ್ರೆ 1 + 5 + 6 + 3, ಸೊ ಇದು 15 ಬರುತ್ತೆ. ಸೊ 15 ಈಸ್ ನಾಟ್ ಡಿವೈಡೆಡ್ ಬೈ 9. ಸೊ ಹೀಗಾಗಿ ರಿಮೈಂಡರ್ ಇಲ್ಲಿ 0 ಉಳಿಯಲ್ಲ. ಸೊ ಹೀಗಾಗಿ ಎಲಿಮೆಂಟ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಒನ್ ಚೆಕ್ ಆಪ್ಷನ್ ಬಿ. ಸೊ 1, 6, 8, 3 ಇದೆ. ಸೊ ಇದ್ರ ಡಿವಿಸಿಬಿಲಿಟಿ 9 ರೂಲ್ ಏನು ಹೇಳುತ್ತೆ 1 + 6 + 8 + 3 ಆಗುತ್ತೆ. ದೆನ್ ದಿಸ್ ಇಸ್ ದ 18 ಆಗುತ್ತೆ. ಎಸ್. ಸೊ ಇವಾಗ ಇಫ್ ಯು ಡಿವೈಡ್ 18 by 9 ದೆನ್ ರಿಮೈಂಡರ್ ಏನು ಉಳಿಯುತ್ತೆ, ಇಫ್ ಯು ಡಿವೈಡೆಡ್ ಬೈ 9 ದೆನ್ ರಿಮೈಂಡರ್ ಇಸ್ 0 ಉಳಿಯುತ್ತೆ. ಎಸ್. ಸೊ ಇವಾಗ ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. ಈ ಒಂದು ನಂಬರನ್ನು ನಾವು 5, 6, 7 ಮತ್ತು 8ರಿಂದ ಏನು ಮಾಡಬೇಕು ಡಿವೈಡ್ ಮಾಡ್ತಾ ಹೋದರೆ. ಸೊ 1, 6, 8, 3 ಏನಿದೆ. ಸೊ ಇದನ್ನು ನೀವು 5ರಿಂದ ಡಿವೈಡ್ ಮಾಡಿದ್ರೆ ಸೊ ದಿಸ್ ಇದ್ದ ಇಲ್ಲಿ ಏನು ಬರುತ್ತೆ ರಿಮೈಂಡರ್ 3 ಬರುತ್ತೆ. ಚೆಕ್ ಮಾಡಿ ಇದನ್ನು. ಸೊ ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದೇ ಸಂಖ್ಯೆನ ನೀವು 6ರಿಂದ ಡಿವೈಡ್ ಮಾಡಿದರೆ ಸೊ ಇಲ್ಲಿ ರಿಮೈಂಡರ್ ಎಷ್ಟು ಬರುತ್ತೆ 3 ಬರುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಸೊ 7ಇಂದ ಕೂಡ ಡಿವೈಡ್ ಮಾಡಿದರೆ ನಿಮಗೆ ಸೊ ರಿಮೈಂಡರ್ 3 ಬರುತ್ತೆ. ಸೊ ಅಗೇನ್ 8ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ ಇಸ್ 3. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎ ಆ್ಯಂಡ್ ಬಿ ವೆನ್ ಡಿವೈಡೆಡ್ ಬೈ 17 ಲೀವ್ಸ್ ಅ ರಿಮೈಂಡರ್ ಆಫ್ 9 and 11 ರೆಸ್ಪೆಕ್ಟಿವ್ಲಿ. ಅಂದರೆ ಇವಾಗ ಎ ಮತ್ತು ಬಿ ಅನ್ನೋಂಥದ್ದು 2 ನಂಬರ್ಗಳಿದೆ. ಆ 2 ನಂಬರ್ಗಳನ್ನ ಕ್ರಮವಾಗಿ ಈ ಎನ 17ರಿಂದ ಡಿವೈಡ್ ಮಾಡಿದಾಗ ಹಾಗೆ ಬಿನ 17ರಿಂದ ಏನು ಡಿವೈಡ್ ಮಾಡಿದಾಗ ಕ್ರಮವಾಗಿ ಇಲ್ಲಿ 9 ಮತ್ತು 11 ಅನ್ನೋದು ಶೇಷಗಳಾಗಿ ಬರುತ್ತೆ, ರಿಮೈಂಡರ್ ಆಗಿ ಉಳಿಯುತ್ತೆ. ಹಾಗಿದ್ರೆ ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಡಿವೈಡೆಡ್ ಬೈ 7 ಅಂತ ಕೇಳಿದ್ದಾರೆ. ಎಸ್. ಸೊ ಏನಾಗಿರ್ಬೋದು ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಂತಂದರೆ ಇದನ್ನು 17ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಏನಂತಂದರೆ ಎ ಆ್ಯಂಡ್ ಬಿ ವೆನ್ ಡಿವೈಡೆಡ್ ಬೈ. ಸೊ ಅಂದರೆ ಎನ ನೀವು 17ರಿಂದ ಡಿವೈಡ್ ಮಾಡಿದಾಗ ಸೊ ಇಲ್ಲಿ ರಿಮೈಂಡರ್ 9 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ನಾನು ಇಲ್ಲಿ ಕ್ವಶನ್ ಗೊತ್ತಿಲ್ಲ ನನಗೆ, ಅದನ್ನು ಪಿ ಅಂತ ಅಜ್ಯೂಮ್ ಮಾಡ್ಕೊಳ್ತೀನಿ. ಸೊ ನಂತರದಲ್ಲಿ ಬಿ ಅನ್ನುವಂಥ ನಂಬರ್ನ ಮತ್ತೆ 17ರಿಂದ ಡಿವೈಡ್ ಮಾಡಿದಾಗ ಸೊ ರಿಮೈಂಡರ್ ಎಷ್ಟು ಬರುತ್ತೆ 11 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಇದನ್ನು ಕ್ವಶನ್ನ ಬಿ ಅಂತ ಅಜ್ಯೂಮ್ ಮಾಡ್ಕೋತೀನಿ. ಓಕೆ. ಸೊ ಇದನ್ನು ಕ್ಯೂ ಅಂತ. ಸೊ ದಿಸ್ ಇಸ್ ದ ಕ್ಯೂ. ಎಸ್. ಸೊ ಇವಾಗ ಅಕಾರ್ಡಿಂಗ್ ಟು ದಿ ಡಿವಿಷನ್ ಅಲ್ಗೋರಿದಮ್ ಪ್ರಕಾರ ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಜರ್ ಇಂಟು ಕ್ವಶಂಟ್ ಪ್ಲಸ್ ರಿಮೈಂಡರ್ ಆಗುತ್ತೆ. ಎಸ್. ಸೊ ಇವಾಗ ಡಿವೈಡೆಂಡ್ ಯಾವುದು ಎ ಈಸ್ ಈಕ್ವಲ್ ಟು ಡಿವೈಜರ್ ಸೊ 17 ಸೊ ಇಂಟು ಪಿ ಪ್ಲಸ್ 9 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿಯೂ ಕೂಡ ಬಿ ಈಸ್ ಈಕ್ವಲ್ ಟು 17q ಪ್ಲಸ್ 11 ಆಗುತ್ತೆ. ಸಪೋಸ್ ಇವಾಗ ನಾವು ವ್ಯಾಲ್ಯೂ ಆಫ್ ಪಿನ 0, 1, 2, 3 ಈ ಥರ ತೊಗೊಳ್ತಾ ಹೋದರೆ ಎ ವ್ಯಾಲ್ಯೂ ಏನು ಬರ್ಬೋದು. ಸೊ ಎ ವ್ಯಾಲ್ಯೂ ಸೊ 0 ತೊಗೊಂಡ್ರೆ ಸೊ 17 ಇಂಟು 0 ಆಗುತ್ತೆ. 0 + 9 9 ಆಗುತ್ತೆ. ಸಪೋಸ್ 1 ತೊಗೊಂಡ್ರೆ 17 ಇಂಟು 1 17 + 9 ಸೊ ದಿಸ್ ಇಸ್ ದ 26 ಆಗುತ್ತೆ. ಸೊ ನೆಕ್ಸ್ಟ್ ನೀವು 2ನ ತೊಗೊಂಡ್ರೆ 17 ಇಂಟು 2 34 ಪ್ಲಸ್ 9 ದಿಸ್ ಇಸ್ ದ 43 ಆಗುತ್ತೆ. ಎಸ್. ಸೊ ಇವಾಗ ಈ ಬಿಲ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ಸಪೋಸ್ ಇವಾಗ ಈ ವ್ಯಾಲ್ಯೂ ಆಫ್ ಕ್ಯೂನ ನೀವು ಏನಾದರೂ 0, 1, 2, 3 ಅಂತ ತೊಗೊಳ್ತಾ ಹೋದರೆ ಏನು ಬರ್ಬೋದು ಬಿ ವ್ಯಾಲ್ಯೂ ಇಲ್ಲಿ. ಸೊ ಬಿ ಈಸ್ ಈಕ್ವಲ್ ಟು ಸೊ ಇಲ್ಲಿ 11 ಬರುತ್ತಾ. ಸೊ ಇಲ್ಲಿ ನೀವು ಕ್ಯೂ ವ್ಯಾಲ್ಯೂನ 0 ತೊಗೊಂಡ್ರೆ 17 ಇಂಟು 0 ಆಗುತ್ತೆ. 0 + 11 11. ಸೊ ಅಗೇನ್ ಕ್ಯೂ ವ್ಯಾಲ್ಯೂನ 1 ತೊಗೊಂಡ್ರೆ 17 ಇಂಟು 1 ಪ್ಲಸ್ 11 7 ಅಂದರೆ 17 + 11 28 ಆಗುತ್ತೆ.
ಸೊ 2 ತೊಗೊಂಡ್ರೆ ಬಿ ವ್ಯಾಲ್ಯೂ, ಸೊ ದಿಸ್ ಇಸ್ ದ 45 ಬರುತ್ತೆ. ಸೊ ಈ ಥರ ಎ ಮತ್ತು ಬಿ ವ್ಯಾಲ್ಯೂಗಳು ಸಿಗುತ್ತೆ. ಸಪೋಸ್ ಇವಾಗ ನೀವು ಎ ವ್ಯಾಲ್ಯೂನ 26 ಮತ್ತು ಬಿ ವ್ಯಾಲ್ಯೂನ, ಸೊ ಈ ರೀತಿ ಕಂಟಿನ್ಯೂ ಆಗುತ್ತೆ. ಇದೇ ಏನಂತಂದರೆ ಎಂಡ್ ಅಲ್ಲ ಇಲ್ಲಿ. ಓಕೆ, ಸೊ ಬಿ ವ್ಯಾಲ್ಯೂನ ನೀವು ಏನಾದರೂ, ಓಕೆ ನಾನು ನೇರವಾಗಿ ಇಲ್ಲಿ ತಗೋತೀನಿ. ಎ ವ್ಯಾಲ್ಯೂನ ನಾನಿಲ್ಲಿ 43 ತೊಗೊಂಡ್ರೆ, ಸೊ ಬಿ ವ್ಯಾಲ್ಯೂನ 11 ತೊಗೊಂಡ್ರೆ, ಆವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಓಕೆ ಸೊ ಇವಾಗ ಎ ಮೈನಸ್ ಬಿ ಅಂತಂದರೆ ಎ ವ್ಯಾಲ್ಯೂ ಎಷ್ಟು ಇವಾಗ 43, ಸೊ ಬಿ ವ್ಯಾಲ್ಯೂ 11 ಇದೆ. ಸ್ಕ್ವೇರ್ ಮಾಡಿದರೆ ಇದು 32 ಸ್ಕ್ವೇರ್ ಆಗುತ್ತೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 32 ಸ್ಕ್ವೇರ್? 1024. ಇಫ್ ಯು ಡಿವೈಡ್ 1024 by 17, ದೆನ್ ರಿಮೈಂಡರ್ ಎಷ್ಟು ಉಳಿಯುತ್ತೆ ಇಲ್ಲಿ? ದೆನ್ ರಿಮೈಂಡರ್ ಈಸ್ 4 ಉಳಿಯುತ್ತೆ. ಕ್ಯಾಲ್ಕುಲೇಟ್ ಮಾಡಿದನ 1024 ಏನಿದೆ, ಸೊ ಇದನ್ನು ನೀವು 17ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಅನ್ನುವಂಥದ್ದು 4 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಎ ವೆನ್ divided by 7 leaves the remainder 4, b when divided by 7 leaves remainder 5, then what will be the remainder when a plus b is divided by 7? ಸೊ ನಾವು ಏನು ಮೇಲೆ ಸಾಲ್ವ್ ಮಾಡಿದ್ದೀವಿ ಅದೇ ರೀತಿ ಇರುವಂಥ ಕ್ವಶನ್ ಇದು. ಸೊ ಇದಕ್ಕೆ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಸಿನ್ಸಿಯರ್ ಆಗಿ, ಸೊ ಅವರು ಈ ಒಂದು ಉತ್ತರವನ್ನು ನೀವಿಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಏನು ಮೆನ್ಷನ್ ಮಾಡ್ಬೋದು. ಏನು ತುಂಬ ಸಿಂಪಲ್ ಇದೆ ಇದು. ಸೊ ಏನು ಮೇಲೆ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಯಾವ ಥರ ಮಾಡಿದ್ವಿ, ಇಲ್ಲಿ ಜಸ್ಟ್ ಅವರು ಎ ಪ್ಲಸ್ ಬಿನ 7ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ ಅಂತ ಕೇಳಿದಾರೆ. ಆ್ಯಂಡ್ ದ ಲಾಸ್ಟ್ ಕ್ವಶನ್, ಅ ಹೋಲ್ ನಂಬರ್ ಎನ್ ವೆನ್ ಡಿವೈಡೆಡ್ ಬೈ 4 ಗಿವ್ಸ್ 3 ಆಸ್ ರಿಮೈಂಡರ್, ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ 2n ಈಸ್ ಡಿವೈಡೆಡ್ ಬೈ 4 ಅಂತ ಹೇಳಿದ್ದಾರೆ. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ ಇದನ್ನು. ಎಸ್, ಸೊ ಇಲ್ಲಿ ವೆನ್ ಎ ಹೋಲ್ ನಂಬರ್ ಎನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಎನ್ ಅನ್ನುವಂಥದ್ದನ್ನ ನೀವು ಡಿವೈಡೆಡ್ ಬೈ 4 ಮಾಡಿದ್ರೆ, ಸೊ ಇಲ್ಲಿ ರಿಮೈಂಡರ್ 3 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕ್ವಶನ್ ಕೊಟ್ಟಿಲ್ಲ. ಕ್ವಶನ್ ಅನ್ನುವಂಥದ್ದನ್ನು ನಾವು ಕ್ಯೂ ಅಂತ ಅಜಂಪ್ಷನ್ ಮಾಡ್ಕೋಣ. ಸೊ ಇದನ್ನು ಅಕಾರ್ಡಿಂಗ್ ಟು ದಿ ಈ ಒಂದು ಡಿವಿಷನ್ ಅಲ್ಗೋರಿದಮ್ ಪ್ರಕಾರ ಯಾವ ರೀತಿ ಬರೀಬೋದು ಇದನ್ನು? ಸೊ ಇಲ್ಲಿ ಡಿವೈಡ್ ಆ್ಯಂಡ್ ಈಸ್ ಇಕ್ವಲ್ ಟು, ಡಿವೈಡ್ ಆ್ಯಂಡ್ ಅಂತಂದರೆ ಎನ್ ಆಗಿರುತ್ತೆ, ಡಿವೈಜರ್ ಯಾವುದು 4 ಇಂಟು ಕ್ವಶನ್ ಯಾವುದಲ್ಲಿ ಕ್ಯೂ, 4 ಇಂಟು ಕ್ಯೂ ಮಾಡಿದ್ರೆ 4q ಆಗುತ್ತೆ. ದೆನ್ ರಿಮೈಂಡರ್ 3 ಬರುತ್ತೆ. ಸೊ ಅಕಾರ್ಡಿಂಗ್ ಟು ಅಲ್ಗೋರಿಸಮ್ ಡಿವಿಷನ್ ಪ್ರಕಾರ ಇದನ್ನು ಬರೆದಿದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಇವಾಗ ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ 2n ಅನ್ನು ಮಾಡಿದಾಗ, ಸೊ ಅವಾಗ ಈ 2n ಏನಿರುತ್ತೆ ಇದನ್ನು 4ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ ಅಂತ. ಸೊ ಇಲ್ಲಿ n ಇದೆ, ಸೊ ಇದಕ್ಕೆ ನೀವು 2n ಮಾಡಿದ್ರ, ಸೊ ಇದಕ್ಕೆ ಇಂಟು 2 ಮಾಡಿದ್ರ, ಏನು n ಇದೆ ಇದಕ್ಕೆ ಇಂಟು 2 ಮಾಡಿದ್ರೆ ಅದೇನಾಗುತ್ತೆ 2n ಆಗುತ್ತೆ ಅಂತ. 2n ಈಸ್ ಈಕ್ವಲ್ ಟು, ಸೊ ಇದಕ್ಕೆ ಎಲ್ಲದಕ್ಕೂ ಕೂಡ ಏನು ಮಾಡ್ತೀರಾ ಮಲ್ಟಿಪ್ಲಿಕೇಶನ್, 2ನಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಾ. ಸೊ ಇಲ್ಲಿ 2 ಇಂಟು 4 8q ಆಗುತ್ತೆ. ಸೊ ಪ್ಲಸ್ ದಿಸ್ ಇಸ್ ದ 6 ಆಗುತ್ತೆ. ಸೊ 2 ಇಂಟು 3 6. ಎಸ್, ಸೊ ಇವಾಗ ಈ 8q ನೀವು ಯಾವ ಥರ ಬರೀಬೋದು ಅಂತಂದ್ರೆ, ಸೊ ದಿಸ್ ಇಸ್ ದ 8q ಪ್ಲಸ್ ಈ 6ನ ಯಾವ ಥರ ಬರೀಬೋದು ಅಂತಂದ್ರೆ, ಸೊ ದಿಸ್ ಇಸ್ ದ 4 + 2 ಅಂತ ಬರೀಬೋದು. ಓಕೆ, ಸೊ ಇವಾಗ ಈ 8q ಪ್ಲಸ್ 4ಅಲ್ಲಿ 4 ಅನ್ನುವಂಥದ್ದು ಕಾಮನ್ ಬರುತ್ತೆ. 4 ಕಾಮನ್ ತೊಗೊಂಡ್ರೆ, ಸೊ ಇಲ್ಲಿ 4 ಇಂಟು 2 ಅಂದರೆ 2q ಆಗುತ್ತೆ. ಸೊ 4 ಇಂಟು 1 4 ಆಗುತ್ತೆ. ಎಸ್, ಸೊ ಇವಾಗ 2 ಏನಿರುತ್ತೆ, ಸೊ ಈ 2ನ ಏನಾಗಿರುತ್ತೆ ಅಂತಂದರೆ ರಿಮೈಂಡರ್ ಆಗಿರುತ್ತೆ. ಎಸ್, ಸೊ ಇವಾಗ ಏನಂತಾರೆ ಇದರ ಅರ್ಥ, ಯಾವಾಗ ನೀವು 2n ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ 2n ಈಸ್ ಡಿವೈಡೆಡ್ ಬೈ 4 ಅಂದರೆ ಇದನ್ನು 4ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾಗಿರುತ್ತೆ ಅಂತಂದರೆ ಅದು 2 ಆಗಿರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎಸ್, ಸೊ ಇದು ಇವತ್ತಿನ ಕ್ಲಾಸ್ ಆಯಿತು. ಸೊ ಈ ಒಂದು ಇನಿಷಿಯೇಟಿವ್ ತಮಗೆ ಇಷ್ಟ ಆಗ್ತಾಯಿದ್ರೆ ಸೊ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ಇದರ ಒಂದು ಕ್ಲಾಸ್ನಲ್ಲಿ ಏನು ಇವಾಗ ನಿಮಗೆ ಹೋಮ್ವರ್ಕನ್ನು ಕೊಟ್ಟಿರ್ತೀನಿ, ನೀವು ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾದರೆ ಸೊ ಅದಕ್ಕೆ ಏನಾದರೂ ಸರಿ ಇದೆಯಾ ಇಲ್ಲ ಅಂತ ಹೇಳಿ ನಾನು ನಾಳೆಯ ಕ್ಲಾಸ್ನಲ್ಲಿ ಕೂಡ ಚರ್ಚೆನ ಮಾಡ್ತೀನಿ. ನಮಸ್ಕಾರ.